ಸಿ ಸೆಕ್ಷನು ಮತ್ತು ನಾರ್ಮಲ್ ಡೆಲಿವರಿ ಇವೆರಡರ ಮಧ್ಯೆ ಕಂಪೇರ್ ಮಾಡಿ ಜನ ಯಾವ ಥರ ಮಾತಾಡ್ತಾರೆ. ನಂದಂತೂ ಸಿ ಸೆಕ್ಷನ್ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಂತ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋತೀನಿ. ಸೊ ಇಲ್ಲಿ ನಾರ್ಮಲ್ ಆದ್ರೂ ಕಷ್ಟನಾಗಿರ್ತೈತಿ, ಸಿ ಸೆಕ್ಷನ್ ಆದ್ರೂ ಕಷ್ಟನಾಗಿರ್ತೈತಿ. ಗಿವಿಂಗ್ ಬರ್ತ್ ಈಸ್ ನಾಟ್ ಅಟ್ ಆಲ್ ಈಸಿ, ರೈಟ್? ಸೊ ಇದೆಲ್ಲರಿಗೂ ಗೊತ್ತದ, ಅದಷ್ಟು ಈಸಿ ಅಲ್ಲಲ್ಲ. ನಾವು ಜೀವ ಒತ್ತೆ ಇಟ್ಟು ಒಂದು ಜನ್ಮ ಕೊಡೋದು ಇಟ್ಸ್ ನಾಟ್ ಆನ್ ಈಸಿ ಥಿಂಗ್, ರೈಟ್? ಸೊ ಇವಾಗ ನಾನು ನಾರ್ಮಲ್ ಡೆಲಿವರಿ ಆದವ್ರದ್ದು ಏನದು ಅದೇನು ಕಷ್ಟ ಅಲ್ಲ ಅಂತ ಹೇಳತ್ತಿಲ್ಲ, ಅದನ್ನು ಕಷ್ಟನ ಇದನ್ನು ಕಷ್ಟನ. ಇಲ್ಲಿ ಸಿ ಸೆಕ್ಷನ್ ಆದಮೇಲೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ. ಅಂದರೆ ನನಗಾಗಿರೋದು, ಅಯ್ಯೋ ಸಿ ಸೆಕ್ಷನ್ ಆಯಿತು, ನೀನೆಲ್ಲ ಆ್ಯಕ್ಟಿವ್ ಆಗಿದ್ದೆಲ್ಲ, ಕೆಲಸ ಮಾಡ್ತಿದ್ದೆಲ್ಲ, ನಿಂದ್ಯಾಕೆ ಸಿ ಸೆಕ್ಷನ್ ಆಯಿತು ನೋಡೋಕೆ ಅಕ್ಕಿ ಅಷ್ಟು ತೆಳ್ಳಗಿದ್ಲು, ಅಕ್ಕಿದಲ್ಲಿ ಸಿ ಸೆಕ್ಷನ್ ಆಗುತ್ತೇನೋ ಅಂದ್ಕೊಂಡಿದ್ರು, ನೋಡಿದ್ರೆ ನಿಂದು ಸೀಸರಿನ್ ಆಯಿತಾ? ಅಯ್ಯೋ ಇರಲಿ ಬಿಡು ಪಾಪ, ಏನು ಮಾಡೋದು. ಇದು ಫಸ್ಟ್ ಒನ್. ಸೊ ಅವ್ರಿಗೆ ಗೊತ್ತಿಲ್ಲ ಸಿ ಸೆಕ್ಷನ್ನು ಬರೀ ತೆಳ್ಳಗಿದ್ದು ಆ್ಯಕ್ಟಿವ್ ಇದ್ರೆ, ಆಮೇಲೆ ಎಕ್ಸರ್ಸೈಸ್ ಮಾಡಿದವ್ರದೆಲ್ಲ, ಯೋಗ ಮಾಡಿದವ್ರದೆಲ್ಲ ನಾರ್ಮಲ್ ಆಗುತ್ತಂತ ಹೇಳೋಕ್ಕಾಗೋದಿಲ್ಲ. ಬೇಬಿ ಪೊಸಿಷನ್ ಹೆಂಗಿರುತ್ತೆ, ಆವಾಗ ಮದರ್ದು ಹೆಲ್ತ್ ಕಂಡೀಷನ್ ಹೆಂಗಿರುತ್ತೆ, ಟೈಮ್ ಎಷ್ಟು ಉಳಿದಿರುತ್ತೆ, ಹೆಲ್ತ್ ಆವಾಗಿನ ಪ್ರೆಸೆಂಟ್ ಕಂಡೀಷನ್ ಹೆಂಗಿರ್ತೈತಲ್ಲ ಅದ್ರ ಮೇಲೆ ಸಿ ಸೆಕ್ಷನ್ ಮಾಡ್ತಾರೆ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಭಯ ಬೀಳ್ತಾರೆ ನಾರ್ಮಲ್ ಆಗಕ್ಕೆ, ಅಂದರೆ ವೆಯ್ಟ್ ಮಾಡೋಕೆ ಆಗೋದಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಸಿ ಸೆಕ್ಷನ್ ಮಾಡಿಸ್ಕೊತಾರೆ. ನನ್ನ ಕಂಡೀಷನ್ ಹೆಂಗಿತ್ತಾರೆ, ಫಸ್ಟ್ ಒನ್ನು ಸಿ ಸೆಕ್ಷನ್ ಫಸ್ಟ್ ಬೇಬಿ ನಂದು 4 kg ಇತ್ತು. ಸೊ ನಾರ್ಮಲ್ ಆಗೋಕ್ಕೆ ಚಾನ್ಸಸ್ ಭಾಳ ಕಡಿಮೆ ಇದಾವೆ. ಆಮೇಲೆ ರಿಸ್ಕ್ ಆಗ್ತೈತಿ, ಆಮೇಲೆ ಡೇಸ್ ಹೋದಂಗೆ ಅದು ಒಳಗೆ ಇದ್ರೆ ಹೊಲಸು ಕುಡಿತೈತಿ, ಅದು ಇದು ಅಂತಿದ್ರು. ಸೊ ಅದಕ್ಕೆ ನಾವು ಸಿ ಸೆಕ್ಷನ್ ಮಾಡಿಸ್ಕೊಂಡಿವಿ. ಓಕೆ, ಸೊ ಇದೊಂದು. ಆಮೇಲೆ ಇನ್ನೊಂದು, ಅಯ್ಯೋ ಸಿ ಸೆಕ್ಷನ್ ಆಯ್ತಲ್ಲ ನಿನಗೇನು ಬ್ಯಾಕ್ ಪೇನ್ ಬಂದೇ ಬಿಡ್ತೈತಿ ಅಯ್ಯೋ ಅಂತಾರೆ. ನೋ, ಬ್ಯಾಕ್ ಪೇನಿಗೂ ಸಿ ಸೆಕ್ಷನ್ಗೂ ಸಂಬಂಧನೇ ಇಲ್ಲ. ಅದು ಅನೆಸ್ಥೇಸಿಯಾ ಕೊಟ್ಟಿರ್ತಾರಲ್ಲ, ಅನೆಸ್ಥೇಸಿಯಾ ಕೊಡೋದ್ರಿಂದ ಬ್ಯಾಕ್ ಪೇನ್ ಬರುತ್ತಾ ಅಂತಾರೆ. ಬ್ಯಾಕ್ ಪೇನ್ ಅದರಿಂದ ಬರೋದಿಲ್ಲ. ಎದರಿಂದ ಬರುತ್ತದು, ನಾವು ರಾಂಗ್ ಪೋಶ್ಚರ್ಗಳು ನಿಂತ್ಕೊಳ್ಳೋದ್ರಿಂದ, ಸರಿಯಾದ ಊಟ ಮಾಡಲಿಲ್ಲ ಅಂತಂದ್ರೆ, ಆಮೇಲೆ ಲ್ಯಾಕ್ ಆಫ್ ಕ್ಯಾಲ್ಸಿಯಮ್ಮು, ವಿಟಾಮಿನ್ಸು ಅಂದರೆ ಸಪ್ಲಿಮೆಂಟ್ಸ್ ಸರಿಯಾಗಿ ತೊಗೊಳ್ಳಿಲ್ಲ ಅಂದರೆ, ಸೊ ಅದ್ರ ಸಂಬಂಧ ನಮ್ಗೆ ಬ್ಯಾಕ್ ಪೇನು ಅಥವಾ ಎಲ್ಲ ಪೇನು ಬರುತ್ತೆ. ಓಕೆ, ಸೊ ಅದರಿಂದ ಬರುತ್ತೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಸಿ ಸೆಕ್ಷನ್ ಆದವ್ರನ್ನ ಒಂಥರ ವೀಕ್ ಅಂತ ನೋಡ್ತಾರೆ. ನಿಂದೇನು ಈಜಿ ಆತ್ಬಿಡು, ಹಿಂಗೋಗಿ ಹಿಂಗೆ ಬಂದುಬಿಟ್ಟೆ. ಬಟ್ 7 ಲೇಯರ್ಸನ್ನು ಕಟ್ ಮಾಡಿ ಸರ್ಜರಿ ಮಾಡಿರ್ತಾರೆ. 3 ದಿನ ಆದ್ರೂ ಎದ್ದೇಳ ಕಷ್ಟಪಡ್ತಿರೋಂಥ ಸಿಚುವೇಶನ್ ಇರುತ್ತೆ. ಸಿ ಸೆಕ್ಷನ್ ಈಸ್ ನಾಟ್ ಈಸಿ ಹಂಗೆ ಅನ್ಕೊತಾರೆ. ನಾರ್ಮಲ್ ಡೆಲಿವರಿ ಭಾಳ ಕಷ್ಟಪಟ್ಟಿರ್ತಾರೆ, ಸಿ ಸೆಕ್ಷನ್ ಏನು ಹಿಂಗೆ ಹೊರಗೆ ಬಂದುಬಿಟ್ಟಿರ್ತಾರೆ. ಇಲ್ಲ, ಅನೆಸ್ಥೇಸಿಯಾ ಕೊಟ್ಟಿರ್ತಾರೆ ಅಷ್ಟೇ, ಬಟ್ ಆಮೇಲೆ ಎಷ್ಟು ಸಫರ್ ಆಗಿರ್ತಾರಂತ ಅವ್ರಿಗೆ ಮಾತ್ರ ಗೊತ್ತು. ಸೊ ಯಾರೂ ಸಿ ಸೆಕ್ಷನ್ನು ನಾರ್ಮಲ್ ಡೆಲಿವರಿ ಕಂಪೇರ್ ಮಾಡಿ ಯಾರಿಗೂ ಇನ್ನೂ ಮಾತಾಡೋಕ್ಕೆ ಹೋಗಬಾರ್ದು. ಥ್ಯಾಂಕ್ ಯು.